ಅಮ್ಮ ನಾನು ಲ್ಯಾಪ್ಟಾಪ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇಯ್ನು ಅಂತ ಹೇಳಿದಾಗ ನೀನು ನನಗೊಂದು ಉದ್ನಿಟ್ ರೆಸಿಪಿ ಹೇಳ್ಕೊಟ್ಟಿದ್ದೆ ಅಲ್ವಾ, ಅದನ್ನ ನಾನೊಂದು ಸತಿ ಈಗ ಟ್ರೈ ಮಾಡ್ತೀನಿ. ಕರೆಕ್ಟಾಗಿ ಮಾಡ್ತಾಯಿದ್ದೀನ ನೋಡ್ಬಿಟ್ಟು ಹೇಳು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ. ಫಸ್ಟು ನಾವಿಲ್ಲಿ ಒಂದು ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಕೊಂಡು 2 ಹಚ್ಚ ಬೆಲ್ಲನ ಕರಗಿಸ್ಕೊತಾ ಇದ್ದೀವಿ. ಈ ಬೆಲ್ಲನ ನಾವು ಮಂಡ್ಯದಲ್ಲಿರೋ ಆಲೆ ಮನೆಯಲ್ಲಿ ತರಿಸ್ಕೊಂಡಿದ್ದು, ಪ್ಯೂರ್ ಆ್ಯಂಡ್ ಹೆಲ್ದಿ. ಬೆಲ್ಲ ಎಲ್ಲ ಕರಗಿ ಈ ಥರ ನೀರು ಕುದೀತಾ ಇರ್ಬೇಕಾದ್ರೆ 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀವಿ. ಈ ತುಪ್ಪನೂ ಕೂಡ ನಾವು ಮನೆಯಲ್ಲೇ ಕರಗಿಸಿರೋದು. ಈಗ ಇದಕ್ಕೆ ಉದ್ದಿನ ಹಸಿಟ್ಟನ್ನ ಹಾಕ್ಕೊಂಡು ನೀರು ಉಕ್ಕಿ ಬರೋವರೆಗೂ ವೆಯ್ಟ್ ಮಾಡಬೇಕು. ನೀರು ಉಕ್ಕಿ ಬಂದಮೇಲೆ ಗಂಟಿಲ್ದಿರೋ ಥರ ಚೆನ್ನಾಗಿ ನಾವು ಜಡ್ಕೋಬೇಕು, ಸೇಮ್ ಮುದ್ದೆ ಮಾಡ್ದಂಗೆ. ಸೊ ಇದು ಬೆನಿಫಿಟ್ಸ್ ಏನು ಅಂದರೆ, ಲ್ಯಾಪ್ಟಾಪ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡಿ ಬ್ಯಾಕ್ ಪೇನ್ ಬರ್ತಾಯಿದೆ ಅಂದರೆ ಅವರು ಈ ಮುದ್ದೆನ ಟ್ರೈ ಮಾಡ್ಬೋದು. ಮತ್ತು ಬಾಣಂತಿಯರು, ಪ್ರೆಗ್ನೆಂಟ್ ವಿಮೆನ್ಸು ಈ ಹಿಟ್ಟನ್ನ ತಿಂದರೆ ಸೊಂಟ ಬಲ ಬರುತ್ತೆ. ಮತ್ತು ಮಕ್ಕಳು ಕೂಡ ತುಂಬ ಹೊತ್ತು ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇರ್ತಾರೆ, ಮತ್ತು ಬ್ಯಾಗ್ ತುಂಬ ಬುಕ್ಸ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಬ್ಯಾಗ್ ಎಷ್ಟು ವೆಯ್ಟ್ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ಮುದ್ದೆ ತಿನ್ನೋದ್ರಿಂದ ತುಂಬ ಸ್ಟ್ರೆಂತ್ ಬರುತ್ತೆ. ಮತ್ತು ಈ ಉದ್ದಿನ ಹಸಿಟ್ಟಿಗೆ ನಾವು ಉದ್ದಿನ ಕಾಳು, ಮೆಂತ್ಯ, ಗೋಧಿ ಇದೆಲ್ಲನೂ ಚೆನ್ನಾಗೆ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಬೀಸಿಸ್ಕೊಂಡಿರೋದು. ಸೊ ಈಗ ನೋಡ್ತಾ ಇದ್ದೀರಲ್ವ, ಗಂಟಿಲ್ದಿರಂಗೆ ಚೆನ್ನಾಗಿ ಮುದ್ದೆನ ಜಡ್ಸ್ಕೊಂಡ್ಬಿಟ್ಟು ಮುದ್ದೆ ಕಟ್ಕೊಂಡ್ಬಿಟ್ರೆ ಉದ್ನಿಟ್ಟು ರೆಡಿ ಆಗಿಬಿಡುತ್ತೆ. ಇದನ್ನು ತುಪ್ಪದಲ್ಲೂ ತಿನ್ಬೋದು, ಬರೀ ತುಪ್ಪದಲ್ಲಿ. ಇಲ್ಲ ನಮಗೆ ಸ್ವೀಟ್ ಅಂದರೆ ಆಗಲ್ಲ, ಸ್ವೀಟ್ ಇರುತ್ತೆ, ಬೆಲ್ಲ ಹಾಕಿದ್ದೀವಿ ಅಂತ ಹೇಳಿದ್ರೆ ಸಾರು ಜೊತೆನೂ ನೀವು ಹಚ್ಕೊಂಡು ತಿನ್ಬೋದು. ಅಮ್ಮ ನೀನು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದೀನ? ಚೆನ್ನಾಗೇನೋ ಬಂದೈತೆ. ನೀನು ಮಾಡ್ತೀನಮ್ಮ, ನನ್ನ ಕೈಲೇ ಮಾಡಿಸ್ಬಿಟ್ಟಲ್ಲ. ಇನ್ನೇನು, ನಮ್ಮಮ್ಮನೂ ಚೆನ್ನಾಗಿದೆ ಅಂತ ಹೇಳಾಯಿತು. ನೀವು ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಬೇಗ ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಎಲ್ಲರೂ ಆರೋಗ್ಯಕರವಾದ ಊಟವನ್ನು ಹೊಟ್ಟೆ ತುಂಬ ಊಟ ಮಾಡಿ ಹೆಲ್ದಿಯಾಗಿರಿ. ನೀವು ತಿನ್ನೋ ಊಟದಲ್ಲೇ ನಿಮ್ಮ ಮೆಡಿಸಿನ್ ಇರೋದು. ಹೆಲ್ದಿ ಲೈಫ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಹೆಲ್ದಿಯೆಸ್ಟ್ ಲೈಫ್ನ ಎಂಜಾಯ್ ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹೊಸ ವೀಡಿಯೋಸ್ ನೋಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.